ಎಲ್ಲಿ ಹೋದ? ಎಲ್ಲಿಗೆ? ನನ್ನನ್ನು ಬಿಡಿ. ಯಾರು ಹಿಡಿದಿದ್ದಾರೆ? ನನ್ನನ್ನು ಬಿಡಿ. ಯಾರು ಹಿಡಿದಿದ್ದಾರೆ? ಬೇಕು ಹೋಗ್ಲಿಕ್ಕೆ ಉಂಟು. ಎಲ್ಲಿಗೆ? ಬಿಡುವ ಮನಸ್ಸುಂಟು. ವಿಷಯ ಬರ್ಲಿಕ್ಕೆ ನಿಮ್ಮಲ್ಲಿ ಹೇಳಲಿಕ್ಕಲ್ಲ, ಅದು ನಿಮ್ಮ ಅಳಿಯನಲ್ಲಿ ಹೋಗಿ ಹೇಳುವಂತ ಗಂಭೀರ ವಿಷಯ. ಮೊದಲು ನಮ್ಮಲ್ಲಿ ಹೇಳಿದ ಮೇಲೆ ತದನಂತರ ಹೋಗು. ವಿಷಯ ಅಲ್ಲಿಗೆ ಹೋಗುವಾಗ ಅಳಿಸ್ಲಿಕ್ಕಿಲ್ಲ, ಹೇಳಲೇಬೇಕು. ಹೇಳಲೇಬೇಕು. ನೀನು ಹೋಗುವಾಗ ಇದ್ದಾಗಿಲ್ಲ, ನಿನ್ನಲ್ಲಿ ಒಂದು ಬದಲಾವಣೆ, ಸನ್ನಿವೇಶ ದುಃಖದ್ದು. ಹೌದಾ? ಏನು? ಯಾರು ನಿನ್ನ ಅಪ್ಪ ಹತ್ರ? ಅಪ್ಪ ಸತ್ತದಕ್ಕೆ ನಾನು ಇಷ್ಟು ತಲೆ ಬಿಸಿಯೇ ಮಾಡಲಿಲ್ಲ. ಹೌದಾ? ವಿಷಯ ಅದಲ್ಲ. ಏನು ಏನು ಅಂತ ಹೇಳುದು? ಏನಾಯ್ತು? ದೊಡ್ಡಮ್ಮ. ಯಾರು ಅದು? ಚಿಕ್ಕಮ್ಮ. ಹೇಗೆ? ನೀವು ದೊಡ್ಡಮ್ಮ, ದೊಡ್ಡವರು, ಅವರು ಚಿಕ್ಕಮ್ಮ. ಏನು ಅಂತ ಹೇಳಲಿ? ಏನು ಇಲ್ವಾ? ಸ್ವಲ್ಪ ಸಮಯದ ಹಿಂದೆ ನಿಮ್ಮ ಅಣ್ಣಂದಿರಾದಂತ ಅವರು ಇದ್ದಾರಲ್ಲ, ಯಾರು? ಥಮ್ಸಪ್ ಅವರೊಂದಿಗೆ ನಾನು ಹೋದವ. ಎಲ್ಲಿಗೆ? ಧರ್ಮಕ್ಷೇತ್ರ ಕುರುಕ್ಷೇತ್ರ. ಕುರುಕ್ಷೇತ್ರದಲ್ಲಿ ಹೇಗಾಗಿ ಯುದ್ಧ. ಏನದು? ಅದು ಅಣ್ಣ ತಮ್ಮಂದಿರು ಯುದ್ಧ ನಡೀತಾ ಇರುವಾಗ ನಮಗೆ ನಮ್ಮ ಪಾಲಿಗೆ ಕೌರವರ ಪಾಲಿಗೆ ಜಯ ಸಿಗಬೇಕು, ಅವರ ಪಾಲಿಗೆ ಬಲ ಬರಬೇಕು. ಹಾಗಾಗಿ ಸಂಸಪ್ಪರು ಬರಲಿ. ನಿನಗಿಷ್ಟು ಅವರೊಟ್ಟಿಗೆ ತಿರುಗಾಟ ಮಾಡಿ ಅವರ ಹೆಸರು ಬರುವುದಿಲ್ಲ, ಅದು ಹೇಳಲಿಕ್ಕೆ ಕಷ್ಟ ಆಗ್ತದೆ. ಬರಲಿ ಎನ್ನುವ ಹಾಗೆ ಕೌರವ ಓಲೆ ಕಲಿಸಿದ್ದು. ಕೌರವ ಮಿತ್ರ. ನಿಮ್ಮ ಅಣ್ಣಂದಿರು ಕೂಡ ಸಿದ್ಧರಾದ್ರು. ಯಾಕೆ? ಕೇವಲ ಅವರನ್ನು ಬಡಿಯುವುದಕ್ಕಲ್ಲ, ನಿಮ್ಮ ತಂದೆಯಾದಂತಹ ನಿರ್ದೋಷ ಅವರು ಸರಿಯಾಗಿ ಹೇಳು. ಯಾವುದು ಆಗ್ಬೋದು? ಅಪ್ಪನ ಹೆಸರು ಬದಲಾಯಿಸಿದಲ್ಲ, ಅದು ನಾವು ಗಡಿಬಿಡಿಯಲ್ಲಿ ಹೇಳು. ಅವ ಪಾರ್ಥ ಕೊಂದಿದ್ದಾನೆ. ಇದು ಒಳ್ಳೆ ಅವಕಾಶ. ಕುರುಕ್ಷೇತ್ರದಲ್ಲಿ ಅವ ಸಿಕ್ಕರೆ ಸೇಡಿಗೆ ಸೇಡು ತೀರಿಸುವ ಅಂತ ಹೇಳಿ ನಮ್ಮವರೆಲ್ಲ ಸೇರಿಕೊಂಡು ಕುರುಕ್ಷೇತ್ರ ಹೋಗಿ ತಲುಪಿದ್ದೆವು. ರಾತ್ರಿ ಹೊತ್ತಲ್ಲಿ ಇನ್ನು ಯುದ್ಧ ಸರಿಯಲ್ಲ ಅಂತ ಹೇಳಿ ಕೊಡತಿಯಲ್ಲಿ ಸ್ವಲ್ಪ ತಂಗಿದೆವು. ಯಾರು? ಮಲಗುವಂತ ಬಿಡದಿಯಲ್ಲಿ ಸ್ವಲ್ಪ ತಂಗಿದೆವು. ಆಯ್ತಲ್ಲ, ಸೂರ್ಯೋದಯ ಆಗುವಂತ ಹೊತ್ತಿಗೆ ಇವರಿಗೆ ವರ್ತಮಾನ ಸಿಕ್ಕಿತು, ಇವರು ಬಂದಿದ್ದಾರೆ ಎನ್ನುವ ಹಾಗೆ. ನಮ್ಮ ಸಂಸದರು ಬಂದಿದ್ದಾರೆ ಅಂತ ವಿಷಯ ತಿಳಿಯಿತು. ಬಂತು ಕೃಷ್ಣನ ರಥ. ಬಂದವನೇ ಶಂಖಧ್ವನಿಯನ್ನು ಮೊಳಗಿಸಿದ. ಏನಾಯ್ತು? ಅಣ್ಣಂದಿರು ಬಿಡುವವರಲ್ಲ, ಮಾಯಾವಿಗಳು. ಅವರದ್ದು ಸಾಮಾನ್ಯ. ಅವರು ಚಪಾತಿ ಮಾಡಿ ಹೋರಾಟ ಮಾಡುವ. ಏನದು? ಚಪಾತಿ ಮಾಡಿ ಹೋರಾಟ ಮಾಡುವ. ಹಾಗಲ್ವೋ? ಶಪಥವನ್ನು ಹಾಕಿ ಹೋರಾಟವನ್ನು ಮಾಡುವ. ವೈರಿಗಳು ಒಂದ ಸಾಯ್ಬೇಕು, ಇಲ್ಲದಿದ್ರೆ ಅವರು ಸಾಯುವವರೆಗೆ ಅಲ್ಲಿ ಬಿಡುವುದಿಲ್ಲ ಅಂತ ಯುದ್ಧ. ಹಾಗಾಗಿ ಬಂದವರು ಯಾರು? ಪಾಂಡವರಲ್ಲಿ 6 ಜನ ಬಂದು ಏನದು? ಎಂತದದು? 6 ಜನ ಯುದ್ಧಕ್ಕೆ. ಪಾಂಡವರ 5 ಮಂದಿ ಅಲ್ವೇನು?
ಇಲ್ಲ ಪಾಂಡವರಲ್ಲಿ ಪಾಂಡವರು ಅದಿರ್ಬೋದು. ಈಗ ಬಂದವ ಪಾಂಡವರಲ್ಲಿ 6 ಜನ. ಅದು ಹೇಗೆ ಎಂಬುದಾಗಿ ಬೇಕಲ್ವಾ? ಹಾಗೆ ನೀನು ಆರು ಹೇಳಿದ್ರೆ ನಾವು ನಂಬಬೇಕು. ಯಾರು ಅವನೇ ಯಾರು? ಅವ ಮಧ್ಯದಲ್ಲಿರುವವ. ಯಾರು? ಮಧ್ಯದಲ್ಲಿರುವ ಪಾರ್ಥ. ಅವನೇ ಅರ್ಜುನ. ಅದೇ ನಾನು ಹೇಳಿದ್ದು. ಅರ್ಜುನ ಬಂದು ನಿಂತಿದ್ದಾನೆ. ಇವರು ಎದ್ರು ಹೇಳುವಾಗಲೇ ಚಪ್ಪೆದ್ರು ಶಂಖಧ್ವನಿ ಕೇಳ್ತಾರೆ. ಯುದ್ಧಕ್ಕಾಗಿ ನಿಂತು ಬಿಡುವುದಿಲ್ಲ ಎನ್ನುವ ಹಾಗೆ ಭಯಂಕರವಾದಂತಹ ಯುದ್ಧ ನಡೆ. ಅರ್ಧ ಚಂದ್ರಾಕೃತಿಯ ಸೇನೆಯನ್ನು ನಿಲ್ಲಿಸಿ ಯುದ್ಧ ಮಾಡ್ತಾ ಇದ್ರು. ಮಾಡಿದಂತಹ ಘೋರ ಯುದ್ಧದಲ್ಲಿ ನಡೆದಂತಹ ಭೀಕರ ಕದನದಲ್ಲಿ ಅಮ್ಮ ಎಂತದ್ದು ಸತ್ತು ಮಣ್ಣು ಮುಕ್ಕಿರಬಹುದು. ಮುಕ್ಕುತ್ತಾನೆ ಅಂತ ಆಶಯದಲ್ಲಿ ನಾವು ಕೂಡ ಇದ್ದದ್ದು. ಅವ ಇವ ಕೃಷ್ಣನೊಂದಿಗೆ ಸೇರಿ ಎಂತದೋ ಒಂದು ಬಾಣ ತೆಗೆದು ಸಿಂಕ ಬಿಟ್ಟದ್ರಲ್ಲಿ ನಿಮ್ಮ ಅಣ್ಣಂದಿರಲ್ಲದರ ಯಾರೋ ನಿನ್ನ ಚಿಕ್ಕಮ್ಮ ಸಿಕ್ಕಿ ಅವರು ತತ್ತಿದ್ದಾರೆ. ನಾನು ಬದುಕಿದ್ದವರನ್ನು ಯಾಕೆ ಧರ್ಮಕ್ಕೆ ತಾಯಿದ್ದೀರಿ? ನೆತ್ತಿಗೆ ಹಾರಿದ್ರೆ ನಾನು ಮೇಲೆ ನೆತ್ತಿಗೆ ಹೋಗುದಿಲ್ವಾ? ನಮಗೆ ಸಿಟ್ಟು ಬಂದ್ರೆ